ಕೆಲವರು ವೇಷವನ್ನೇ ದೈವ ಅನ್ಕೊಂಡಿದ್ದಾರೆ. ಪುರ್ಸೊತ್ತಿದ್ರೆ ಒಂದ್ಸರಿ ತುಳುನಾಡಿಗೆ ಬನ್ನಿ ಆಯ್ತಾ, ದೈವನಂತ ನಾವು ತೋರಿಸ್ಕೊಡ್ತೇವೆ. ಕಾಂತಾರ ಸಿನಿಮಾದ ದೈವ ಪಾತ್ರಕ್ಕೆ ಅಪಮಾನಗೈದ ಪ್ರಕರಣ. ಚಾಮುಂಡೇಶ್ವರಿ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಿದ ರಣವೀರ್ ಸಿಂಗ್. ಕಳೆದ ನವೆಂಬರ್ನಲ್ಲಿ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಕಾಂತಾರ ಸಿನಿಮಾದ ದೈವ ಪಾತ್ರವನ್ನು ಅನುಕರಿಸಿ ದೈವಾರಾಧಕರ ಹಾಗೂ ದೈವ ಪಾತ್ರಧಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅದರಲ್ಲೂ ಕರಾವಳಿ ಮಂದಿ ರಣವೀರ್ ಸಿಂಗ್ ವರ್ತನೆಯನ್ನ ತೀವ್ರವಾಗಿ ಖಂಡಿಸಿದ್ರು. ಇದೀಗ ಮಾಡಿದ ತಪ್ಪಿಗಾಗಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡಿ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಿದ್ದಾರೆ. ಹೌದು, ಕಳೆದ ನವೆಂಬರ್ನಲ್ಲಿ ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವಿಶೇಷ ಅತಿಥಿಯಾಗಿ ರಣವೀರ್ ಸಿಂಗ್ ಭಾಗವಹಿಸಿದ್ರು. ಅದೇ ಕಾರ್ಯಕ್ರಮದಲ್ಲಿ ನಟ ರಿಷಬ್ ಶೆಟ್ಟಿ ಭಾಗಿಯಾಗಿದ್ರು. ಈ ವೇಳೆ ರಿಷಬ್ ಅವರನ್ನ ಮಾತನಾಡಿಸುವ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಅತಿಯಾಗಿ ವರ್ತಿಸಿದ್ರು. ಕಾಂತಾರ ಸಿನಿಮಾ ಚೆನ್ನಾಗಿದೆ, ನಾನು ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡಿದೆ, ಅದ್ಭುತವಾಗಿತ್ತು ನಿಮ್ಮ ನಟನೆ, ಅದರಲ್ಲೂ ಹೆಣ್ಣು ದೆವ್ವ ನಿಮ್ಮ ಮೈ ಸೇರುವ ದೃಶ್ಯವಂತೂ ಅತ್ಯದ್ಭುತವಾಗಿತ್ತು. ಆ ದೃಶ್ಯದಲ್ಲಿ ನಿಮ್ಮ ನಟನೆ ಹಾಗೂ ನಿಮ್ಮ ನೋಟ ಮಜವಾಗಿತ್ತು ಎನ್ನುತ್ತಾ ತೀರ ಕೆಟ್ಟದಾಗಿ ಅಸಹ್ಯಕರ ರೀತಿಯಲ್ಲಿ ದೈವವನ್ನ ಅನುಕರಣೆ ಮಾಡಿದ್ರು. ಈ ವೇಳೆ ಅಲ್ಲೇ ಕುಳಿತಿದ್ದ ರಿಷಬ್ ಶೆಟ್ಟಿ ಬೇಡ ಹಾಗೆ ಮಾಡಬೇಡಿ ಅಂದ್ರು. ರಣವೀರ್ ಸಿಂಗ್ ಅನುಕರಣೆ ನಿಲ್ಲಿಸಲಿಲ್ಲ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ರಣವೀರ್ ನಡೆಗೆ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ತಪ್ಪಿನ ಅರಿವಾಗ್ತಾ ಇದ್ದಂತೆ ರಣವೀರ್ ಮರುದಿನವೇ ಸೋಷಿಯಲ್ ಮೀಡಿಯಾ ಮೂಲಕ ಕ್ಷಮೆ ಕೇಳಿದ್ರು. ಈ ಬಗ್ಗೆ ಹೈಕೋರ್ಟ್ನಲ್ಲಿ ದೂರು ದಾಖಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಹೈಕೋರ್ಟ್ ರಣವೀರ್ ಸಿಂಗ್ ಮಾಡಿರೋದು ತಪ್ಪು ಅಂತ ತೀರ್ಮಾನಿಸಿ ಮೈಸೂರು ಚಾಮುಂಡೇಶ್ವರಿ ದೇಗುಲದಲ್ಲಿ ರಣವೀರ್ ಸಿಂಗ್ ಕ್ಷಮೆ ಕೇಳಬೇಕು ಅಂತ ಸೂಚನೆ ನೀಡಿತು. ಆದರೆ ರಣವೀರ್ ಸಿಂಗ್ ಅದನ್ನ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದ್ರೆ ಇದೀಗ ತಮ್ಮ ಜೀವನದಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆಗಳು ಎದುರಾಗ್ತಾ ಇದ್ದಂತೆ ಇಂದು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ನಟ ರಣವೀರ್ ಸಿಂಗ್ ಚಾಮುಂಡಿ ದೇವಾಲಯದ ಗರ್ಭಗುಡಿಯಲ್ಲಿ ಕೂತು ತಾಯಿಯ ಮುಂದೆ ಮಂಡಿಯೂರಿ ಕ್ಷಮೆ ಯಾಚನೆ ಮಾಡಿದ್ದಾರೆ. ಅಲ್ಲದೆ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಹ ಮಾಡಿಸಿದ್ದಾರೆ. ಕೆಲ ಹರಕೆಗಳನ್ನ ಸಹ ರಣವೀರ್ ಸಿಂಗ್ ಹೊತ್ತಿದ್ದಾರೆ ಎನ್ನಲಾಗ್ತಾ ಇದೆ. ರಣವೀರ್ ಸಿಂಗ್ ಚಾಮುಂಡಿ ದೇವಾಲಯದಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡಿರುವ ಫೋಟೋ ಮತ್ತು ವಿಡಿಯೋ ಇದೀಗ ವೈರಲ್ ಆಗಿದೆ. ಮತ್ತೊಂದು ಕಡೆ ಡಾನ್ 3 ಚಿತ್ರದಿಂದ ಕೊನೆ ಕ್ಷಣದಲ್ಲಿ ರಣವೀರ್ ಸಿಂಗ್ ಹೊರ ನಡೆದಿರುವುದಕ್ಕೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿದ್ದು ಅವರನ್ನ ಸಿನಿಮಾ ನೌಕರರ ಒಕ್ಕೂಟದಿಂದ ಬ್ಯಾನ್ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಇದೆಲ್ಲ ದೈವ ನಿಂದನೆಯ ಪರಿಣಾಮ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇವೆ. ಕೆಲವರು ವೇಷವನ್ನೇ ದೈವ ಅನ್ಕೊಂಡಿದ್ದಾರೆ. ಪುರ್ಸೊತ್ತಿದ್ರೆ ಒಂದ್ಸರಿ ತುಳುನಾಡಿಗೆ ಬನ್ನಿ ಆಯ್ತಾ, ದೈವನಂತ ನಾವು ತೋರಿಸ್ಕೊಡ್ತೇವೆ.